ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಘೋರ ದುರಂತವೇ ಆಗೋಗಿದೆ. ಮೌನಿ ಅಮಾವಾಸ್ಯೆಯಾದ ನಿನ್ನೆ ಅಮೃತ ಸ್ನಾನ ಮಾಡೋದಕ್ಕೆ ಅಂತ ತೆರಳಿದಂತ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟ ಭಕ್ತರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. 90ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಕರ್ನಾಟಕದವರು ಸಹ ಸಾವನ್ನಪ್ಪಿದ್ದಾರೆ. 4 ಕನ್ನಡಿಗರು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದ್ದು ನಿಖರ ಸಂಖ್ಯೆ ಇನ್ನಷ್ಟೇ ಬರಬೇಕಿದೆ. ಕುಂಭಮೇಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಸಹಾಯವಾಣಿಯನ್ನ ಪ್ರಾರಂಭಿಸಿದೆ. ಮಹಾಕುಂಭಮೇಳದ ಕಾಲ್ತುಳಿತದಲ್ಲಿ ಮೃತಪಟ್ಟ 4 ಕನ್ನಡಿಗರು ಬೆಳಗಾವಿ ಜಿಲ್ಲೆಯವರೇ ಆಗಿದ್ದಾರೆ. ಬೆಳಗಾವಿಯ ವಡವಾಗಿಯ ನಿವಾಸಿಗಳಾದ ತಾಯಿ ಜ್ಯೋತಿ ಹಾಗೆ ಹತ್ತರವಾಟ ಅನ್ನೋರು, ಜೊತೆಗೆ ಅವರ ಮಗಳು ಮೇಘನಾ ಹತ್ತರವಾಟ ಅನ್ನೋರು ಮೃತಪಟ್ಟಿದ್ದಾರೆ. ಶೆಟ್ಟಿಗಲಿ ನಿವಾಸಿ ಅರುಣ್ ಕೋಪರ್ಡೆ ಹಾಗೆ ಶಿವಾಜಿನಗರದ ನಿವಾಸಿ ಮಹಾದೇವಿ ಬಾಬನೂರು ಅಸುನೀಗಿದ್ದಾರೆ. ದುರಂತ ಅಂದ್ರೆ ಕಾಲ್ತುಳಿತ ಸಂಭವಿಸಿದ ಕೆಲವೇ ಕ್ಷಣಗಳ ಹಿಂದೆ ಮೃತ ಮೇಘ ಫೇಸ್ಬುಕ್ ಲೈವ್ನಲ್ಲಿ ಜನದಟ್ಟಣೆ ಬಗ್ಗೆ ಹೇಳಿದ್ರು. ಕರ್ನಾಟಕದಿಂದ ಬರೋರು ಹುಷಾರಾಗಿರಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಆದರೆ ವಿಧಿಯಾಟ, ಅದೇ ಕಾಲ್ತುಳಿತಕ್ಕೆ ಮೇಘನ ಬಲಿಯಾಗಿದ್ದಾಳೆ. ಬೆಳಗಾವಿಯಿಂದ ತೆರಳಿದಂತ 60 ಜನರ ಪೈಕಿ 4 ಮೃತಪಟ್ಟಿದ್ದು 56 ಜನ ಬದುಕುಳಿದಿದ್ದಾರೆ. ಕಾಲ್ತುಳಿತದ ನಂತರ ಕೆಲವರು ಅಮೃತ ಸ್ನಾನವೇ ಬೇಡ ಅಂತ ಬೆಳಗಾವಿಗೆ ವಾಪಸ್ ಬರ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಿದ್ದ ಬೆಳಗಾವಿಯ ಇನ್ನೂ 8 ಜನರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರನ್ನ ಸಂಪರ್ಕಿಸುವುದಕ್ಕೆ ಜಿಲ್ಲಾಡಳಿತ ಪ್ರಯತ್ನಿಸ್ತಾ ಇದೆ. ಪ್ರಯಾಗ್ರಾಜ್ಗೆ ವಾಹನಗಳ ಪ್ರವೇಶಕ್ಕೂ ನಿರ್ಬಂಧವನ್ನ ಹೇರಲಾಗಿದೆ. ಪ್ರಯಾಗ್ರಾಜ್ ಸುತ್ತಮುತ್ತಲಿನ ಜಿಲ್ಲೆಗಳ ಗಡಿಯಲ್ಲಿಯೇ ವಾಹನಗಳನ್ನ ನಿಲ್ಲಿಸಬೇಕಾಗಿದೆ. ಫೆಬ್ರವರಿ 4ರವರೆಗೆ ಕುಂಭಮೇಳ ನಗರಕ್ಕೆ 4 ವೀಲರ್ ವಾಹನಗಳ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ಸುಗಮ ಸಂಚಾರಕ್ಕಾಗಿ ರಸ್ತೆಗಳಲ್ಲಿ ದಟ್ಟಣೆ ಇರಬಾರದು ಅಂತ ನಿರ್ದೇಶನ ನೀಡಲಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ತರುವ ಸಂಬಂಧ ಚರ್ಚೆ ನಡೆಯಲಿದೆ. ಈಗಾಗಲೇ ಕಾನೂನು ಹಾಗೆ ಗೃಹ ಇಲಾಖೆ ಸುಗ್ರೀವಾಜ್ಞೆಯ ಕರಡು ಮಸೂದೆ ಸಿದ್ಧಪಡಿಸಿದೆ. ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆ ಅಡ್ಡೆಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಒಟ್ಟು 4 ಆರೋಪಿಗಳನ್ನು ಬಂಧಿಸಲಾಗಿದ್ದು 9 ಮಹಿಳೆಯರ ರಕ್ಷಣೆ ಮಾಡಲಾಗಿದೆ. ಬಿಎಲ್ ಬಡಾವಣೆಯಲ್ಲಿ ಹೈಫೈ ಮನೆ ಬಾಡಿಗೆಗೆ ಪಡೆದಿದ್ದಂತಹ ಆರೋಪಿಗಳು ಹೊರ ರಾಜ್ಯದಿಂದ ಕೆಲಸಕ್ಕೆ ಬರುವಂತಹ ಯುವತಿಯನ್ನ ಬಳಸಿ ದಂಧೆ ನಡೆಸುತ್ತಿದ್ರು ಎನ್ನಲಾಗಿದೆ. ಬಾರ್ನಲ್ಲಿ ವ್ಯಕ್ತಿಯೊಬ್ಬ ನೀರೆಂದು ಭಾವಿಸಿ ಆಸಿಡ್ ಹಾಕಿಕೊಂಡು ಕುಡಿದು ಮೃತಪಟ್ಟಿದ್ದಾನೆ. ವಿಜಯಪುರದ ಸಿದ್ಧಾರ್ಥ್ ಬಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಹಮ್ಮದ್ ಶಫೀಕ್ ನೀರಂತ ಟೈಲ್ಸ್ ಕ್ಲೀನ್ ಮಾಡುವಂತ ಆಸಿಡ್ ಅನ್ನ ಕುಡಿದಿದ್ದ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ. 20 ವರ್ಷದ ಯುವತಿಯನ್ನ ಹೊತ್ತೊಯ್ದು ಅತ್ಯಾಚಾರ ನಡೆಸಿದ್ದಾನೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಸ್ಸಾಂ ಮೂಲದ ಮಜೂಮ್ ಆಲಂ ಕೃತ್ಯ ಎಸಗಿದ್ದು ಬಿಡದಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ತನಿಖೆ ನಡೆಸಲಾಗ್ತಾ ಇದೆ. ಮಂಗಳೂರಿನಲ್ಲಿ ಪ್ರೇತ ಉಚ್ಚಾಟನೆ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಮಾಡಿದ ಪ್ರಸಂಗ ನಡೆದಿದೆ. ಕೊಟ್ಟಾರ ಬಳಿ ಪ್ರೇತ ಉಚ್ಚಾಟನೆ ಬ್ಯಾನರ್ ಅಳವಡಿಸಿದ್ದು ಸದ್ಯ ಭಾರಿ ವೈರಲ್ ಆಗಿದೆ. ಸಂಚಾರಿ ನಿಯಮಗಳ ಬಗ್ಗೆ, ಟ್ರಾಫಿಕ್ ಅಪಘಾತ ವರದಿಗಳ ಬಗ್ಗೆ ಮಾಹಿತಿ ನೀಡುವಂತ ಅಸ್ತ್ರ ಮೊಬೈಲ್ ಆಪ್ ಅನ್ನ ಗೃಹ ಸಚಿವ ಪರಮೇಶ್ವರ್ ಬಿಡುಗಡೆ ಮಾಡಿದ್ದು, ಎಲ್ಲೆಲ್ಲಿ ಎಷ್ಟು ಟ್ರಾಫಿಕ್ ಅನ್ನೋದು ಲೈವ್ ಆಗಿ ತೋರಿಸುತ್ತೆ. ಅಪಘಾತವಾದರೂ ಆಪ್ ಮೂಲಕವಾಗಿ ಅಪ್ಡೇಟ್ ಮಾಡಬಹುದಾಗಿದೆ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದು, ರಾತ್ರಿ ಇಡೀ ಚಳಿಯಲ್ಲೇ ಮಲಗಿದ್ದಂತಹ ಕಾರ್ಯಕರ್ತೆಯರು ವೇತನ ಹೆಚ್ಚಳ ಮಾಡದೇ ಇದ್ರೆ ಪ್ರತಿಭಟನೆ ಕೈಬಿಡೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಸಲುವಾಗಿ ರಚಿಸಲಾಗಿದ್ದ ಜಂಟಿ ಸದನ ಸಮಿತಿ ಈಗ ತನ್ನ ಅಂತಿಮ ವರದಿಯನ್ನ ರೆಡಿ ಮಾಡಿದೆ. ಕೊನೆಯ ಸಭೆಯಲ್ಲಿ ನಡೆದಂತಹ ಚರ್ಚೆಯ ವೇಳೆ ವಿಪಕ್ಷಗಳು ಮಂಡಿಸಿದ್ದ ಸಲಹೆಯನ್ನ ಬದಿಗೊತ್ತಿ 14-11 ಮತಗಳಿಂದ ವರದಿಯನ್ನ ಅಂತಿಮಗೊಳಿಸಿದೆ. ವಿಪಕ್ಷಗಳು ಗರಂ ಆಗಿದ್ದು ತೀವ್ರ ಅಸಮಾಧಾನ ಇದಕ್ಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಇನ್ಮುಂದೆ ಆರೋಪಿಗಳಿಗೆ ಇಮೇಲ್, ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ಕಳಿಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಾಟ್ಸ್ಆಪ್ ಅಥವಾ ಇತರ ಎಲೆಕ್ಟ್ರಾನಿಕ್ ಮೋಡ್ಗಳನ್ನು ಬಳಸದಂತೆ ಸುಪ್ರೀಂ ಆದೇಶವನ್ನ ಕೊಟ್ಟಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಆದೇಶ ನೀಡುವಂತೆ ಸೂಚಿಸಿದೆ. ತಮ್ಮ ವಿಧವೆ ತಾಯಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ವ್ಯಕ್ತಿಯನ್ನ ಅಣ್ತಮ್ಮಂದಿರು ಕೊಂದು ಆತನ ಕರಳು ಬಗದ ಹಾಕಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ಈ ಘಟನೆ ನಡೆದಿದೆ. ರಜತ್ ಜಿ ಎಂಬಾತನನ್ನ ಅಕ್ರಮ ಸಂಬಂಧ ಹೊಂದಿದ್ದಂತ ಮಹಿಳೆಯ ಮಕ್ಕಳಾದ ಸಂಜಯ್ ಹಾಗೆ ಜಯೇಶ್ ಹತ್ಯೆ ಮಾಡಿದ್ದಾರೆ.